ಬೇಲಿಯೇ ಎದ್ದು ಹೊಲ ಮೈದ್ರೆ, ರಕ್ಷಣೆ ಕೊಡಬೇಕಾದ ಕಾಕಿಯೇ ಭಕ್ಷಕನಾದರೆ ಸಾಮಾನ್ಯ ಜನರ ಗತಿಯೇನು? ನ್ಯಾಯದ ದೇಗುಲ ಎನಿಸಿಕೊಂಡ ಪೊಲೀಸ್ ಠಾಣೆಯೊಳಗೆ ನಡೆದ ಆ ಒಂದು ಕರಾಳ ಕಾಮಕಾಂಡದ ಕತೆ ಕೇಳಿದರೆ ಇನ್ಮುಂದೆ ಪೊಲೀಸ್ ಠಾಣೆ ಮೆಟ್ಟಿಲೇರಲು ಹೆಣ್ಣು ಮಕ್ಕಳು ನಡುಗುತ್ತಾರೆ. ಇವನೇ ನೋಡಿ ಆ ಕಳಂಕಿತ ಪೊಲೀಸ್ ಆಫೀಸರ್, ಮೂಡುಬಿದಿರೆಯ ಇನ್ಸ್ಪೆಕ್ಟರ್ ಸಂದೇಶ್. ಸುಳ್ಳು ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ಗಂಡನನ್ನ ಬಿಡಿಸಿಕೊಂಡು ಬರಲು ಕಣ್ಣೀರು ಹಾಕಿಕೊಂಡು ಠಾಣೆಗೆ ಬಂದಿದ್ದ ಮಹಿಳೆಗೆ ಈ ಕಾಕಿ ಕಾಮುಕ ಇಟ್ಟ ಡಿಮಾಂಡ್ ಏನು ಗೊತ್ತಾ? 25 ಲಕ್ಷ ಹಣ ಕೊಡು, ಇಲ್ಲ ಮಂಚಕ್ಕೆ ಬಾ. ಈತನ ಅಸಭ್ಯ ವರ್ತನೆಯ ಆಡಿಯೋ ವಿಡಿಯೋಗಳು ಲೀಕ್ ಆಗುತ್ತಿದ್ದಂತೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ತು. ಸಂತ್ರಸ್ತೆಯ ಸ್ವಂತ ತಂಗಿಯೇ ಇನ್ಸ್ಪೆಕ್ಟರ್ ಪರ ನಿಂತು ದೂರುದಾರಳ ಮೇಲೆ ಆರೋಪ ಮಾಡಿದ್ಲು. ಇದರ ಬೆನ್ನಲ್ಲೇ ಪೊಲೀಸ್ ಇಲಾಖೆ ಆಂತರಿಕ ತನಿಖೆ ನಡೆಸಿ ಮಹಿಳೆಯರ ಆರೋಪ ಸುಳ್ಳು, ಇನ್ಸ್ಪೆಕ್ಟರ್ಗೆ ಕ್ಲೀನ್ ಚಿಟ್ ಅಂತ ವರದಿ ಕೊಟ್ಬಿಡ್ತು. ತನಿಖಾಧಿಕಾರಿ ಅವರ ಮೇಲೆ ಸಂತ್ರಸ್ತೆಯರು ಗಂಭೀರ ಆರೋಪ ಮಾಡಿ ಉನ್ನತ ಮಟ್ಟದ ತನಿಖೆಗೆ ಆಗ್ರಹಿಸುತ್ತಿದ್ದಾಗಲೇ ಈ ಇನ್ಸ್ಪೆಕ್ಟರ್ ಕೊರಳಿಗೆ ಬಿದ್ದಿದ್ದೇ ಮತ್ತೊಂದು ಉರುಳು. ತಾನು ಸೇಫ್ ಆದೆ ಅಂತ ಬೀಗುತ್ತಿದ್ದ ಸಂದೇಶ್ಗೆ ಈಗ ದೊಡ್ಡ ಶಾಕ್ ಎದುರಾಗಿದೆ. 2018-23 ಅವಧಿಯಲ್ಲಿ ವೇಣೂರಿನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾಗ ಒಬ್ಬ ಶಿಕ್ಷಕಿಯ ಮನೆಗೆ ನುಗ್ಗಿ ಬೆದರಿಸಿ ನಿರಂತರವಾಗಿ ಅತ್ಯಾಚಾರ ಎಸಗಿದ ಭೀಕರ ಆರೋಪದಡಿ ಈಗ FIR ದಾಖಲಾಗಿದೆ. ವೀಕ್ಷಕರೇ, ಲಂಚ, ಬ್ಲ್ಯಾಕ್ಮೇಲ್, ಲೈಂಗಿಕ ಕಿರುಕುಳ ಹಾಗೂ ಅತ್ಯಾಚಾರ ಸಾಲು ಸಾಲಾಗಿ ಕೇಳಿಬರುತ್ತಿರುವ ಈ ಆರೋಪಗಳು ಇಡೀ ಪೊಲೀಸ್ ಇಲಾಖೆಯನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ. ಸಾಮಾನ್ಯ ಜನರಿಗೆ ರಕ್ಷಣೆ ಎಲ್ಲಿದೆ? ಈ ಕಾಕಿ ಕ್ರಿಮಿನಲ್ಗೆ ತಕ್ಕ ಶಿಕ್ಷೆಯಾಗಬೇಕಲ್ಲವೇ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ.